ನಮಸ್ತೆ ಎಲ್ಲರಿಗೂ. ಇವತ್ತು ಬೀಡ್ಸ್ ಕುಚ್ಚು ಹಾಕೋಣ. ಅದನ್ನು ಯಾವ ಥರ ಹಾಕೋದು ಅನ್ನೋದನ್ನು ನೋಡೋಣ. ಫಸ್ಟಿಗೆ ಬೀಡ್ಸ್ ಕುಚ್ಚಿಗೆ ಮ್ಯಾಚಿಂಗ್ ಥ್ರೆಡ್ಡು, ನಾರ್ಮಲ್ ನೀಡಲ್ಲು, ಮತ್ತು ರಿಂಗ್ ಬೀಡು, 1 mm ಬೀಡು ಮತ್ತು ಸ್ಟ್ರೈಟ್ ಲೈನ್ ಬೀಡು. ಮೊದಲು ಸೆರಗಿನ ಕೆಳಭಾಗದಿಂದ ಸೂಜಿಯನ್ನು ತೆಗೆದುಕೊಂಡು ಫಸ್ಟಿಗೆ 1 mm ಬೀಡನ್ನ ಹಾಕಬೇಕು. ನಂತರ ಒಂದು ರಿಂಗ್ ಬೀಡನ್ನು ಸೂಜಿ ಒಳಗೆ ಇರಿಸ್ಕೋಬೇಕು. ಆಮೇಲೆ ಒಂದು ಸ್ಟ್ರೈಟ್ ಲೈನ್ ಬೀಡನ್ನು ರಿಂಗ್ ಬೀಡ್ ಮಧ್ಯಕ್ಕೆ ಸೂಜಿಯಿಂದ ಇರಿಸ್ಕೋಬೇಕು. ಸ್ಟ್ರೈಟ್ ಲೈನ್ ಬೀಡ್ ಹಾಕಿದ ನಂತರ ಲಾಸ್ಟ್ಗೆ ಮತ್ತೆ 1 mm ಬೀಡನ್ನ ಹಾಕಬೇಕು. ಲಾಸ್ಟ್ಗೆ ಬೀಡ್ಸ್ ಹಾಕಿದ ನಂತರ ಈಗ ಸೂಜಿನ ತಿರ್ಗಾ ರಿವರ್ಸ್ ಆಗಿ ತೆಗೆದುಕೊಂಡು ಹೋಗಬೇಕು. ಅಂದರೆ ಲಾಸ್ಟ್ಗೆ ನಾವು ಹಾಕಿರ್ತೀವಲ್ಲ ಆ 1 mm ಬೀಡ್ ಬಿಟ್ಟು ರಿಂಗ್ ಬೀಡು, ಸ್ಟ್ರೈಟ್ ಲೈನ್ ಬೀಡು ಮತ್ತು ಫಸ್ಟ್ಗೇನು ಹಾಕಿರ್ತೀವಲ್ಲ 1 mm ಬೀಡು ಅದರಿಂದ ಸೂಜಿನ ರಿವರ್ಸನ್ನು ತಗೋಬೇಕು. ಫಸ್ಟ್ನೇ ಬೀಡೊಳಗೆ ಸೂಜಿನ ತೆಗೆದುಕೊಂಡ ನಂತರ ಸೂಜಿನ ತಿರ್ಗಾ ಸೆರಗಿನ ಕೆಳಭಾಗಕ್ಕೆ ಹಾಕಿ ಒಂದು ನಾಟನ್ನು 2 ರಿಂದ 3 ನಾಟು ಅಥವಾ 2 ನಾಟ್ ಹಾಕ್ಕೊಂಡ್ರು ಸಾಕು. ನೋಡಿ, ಇಲ್ಲಿ ನಾಟ್ ಹಾಕೋದು ತೋರಿಸಿದ್ದೀವಿ. ನಾನು 2 ಹಾಕಿರೋದು. ನೀವು ಬೇಕಾದರೆ 3 ಕೂಡ ಹಾಕೋಬೋದು. 2 ಸಾಕು ಅನ್ನಿಸ್ತು ನನಗೆ, ನಾನು 2 ಹಾಕೊಂಡಿದ್ದೀನಿ. ತಿರ್ಗಾ ಇನ್ನೊಂದು ಥರ ಅದೇ ಥರ ಇನ್ನೊಮ್ಮೆ ಸೂಜಿನ ಏರಿಸಿರೋದು. ಮತ್ತೆ ಒಂದು 1 mm ಬೀಡು, ರಿಂಗ್ ಬೀಡು, ಮಧ್ಯಕ್ಕೆ ಸ್ಟ್ರೈಟ್ ಲೈನ್ ಬೀಡು ಹಾಕಬೇಕು. ಲಾಸ್ಟ್ಗೆ ಮತ್ತೆ 1 mm ಬೀಡು ಹಾಕಿ ತಿರ್ಗಾ ಸೂಜಿನ ಅದೇ 1 mm ಬೀಡೇನು ಹಾಕಿರ್ತೀವಲ್ಲ ಲಾಸ್ಟಿಗೆ ಅದನ್ನು ಬಿಟ್ಟು ರಿಂಗ್ ಬೀಡು ಮತ್ತು ಸ್ಟ್ರೈಟ್ ಲೈನ್ ಬೀಡೊಳಗೆ ಸೂಜಿನ ರಿವರ್ಸ್ ತೆಗೆದುಕೋಬೇಕು. ಮತ್ತು ತಿರ್ಗಾ ಅದೇ ಥರ ಸೀರೆಯ ಸೆರಗಿನ ಕೆಳಭಾಗಕ್ಕೆ ಸೂಜಿನ ತೆಗೆದುಕೊಂಡೋಗಿ ನಾಟ್ ಹಾಕೋಬೇಕು. ಫಸ್ಟಿಗೆ ಇದು ಸ್ಲೋ ಆಗುತ್ತೆ, ಹಾಕ್ತಾ ಹೋದಂಗೆ ಫಾಸ್ಟ್ ಆಗುತ್ತೆ. ಈಸಿಯಾಗೆ ಇದನ್ನ ಹಾಕೋಬೋದು. ಇದಕ್ಕೆ ಬೇಕಂದರೆ ನೀವು ಮಧ್ಯಕ್ಕೆ ಬೇಬಿ ಕುಚ್ಚು ಕೂಡ ಹಾಕೋಬೋದು. ಬೇಡ ಅಂದರೆ ಇಷ್ಟೇ ಬೀಡ್ಸ್ ಕುಚ್ಚನ್ನ ಹಾಕೋಬೋದು. ಇದಕ್ಕೆ ಯಾವುದೇ ಥರ ಕ್ರೋಶ ಆಗಲಿ ಏನೇ ಆಗಲಿ ಏನು ಬೇಡ, ಬರೀ ನಾರ್ಮಲ್ ನೀಡಲ್ಲಿದ್ದರೆ ಸಾಕು. ಇದನ್ನು ಕುಚ್ಚು ಬರ್ದಿರೋರು ಕೂಡ ಹಾಕ್ಬೋದು. ಮನೇಲೆ ಈಸಿಯಾಗಿ ಹಾಕೋಬೋದು. ಬೇರೆ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಹಾಕ್ಸೋಕ್ಕಿಂತ ಮನೇಲಿ ನಾವೇ ಇದನ್ನ ಈ ಥರ ಟ್ರೈ ಮಾಡಿ ಹಾಕಿ ನೋಡಿ. ಫೈನಲ್ಲಾಗಿ ಈ ಥರ ಕಾಣಿಸುತ್ತೆ ಬೀಡ್ಸ್ ಕುಚ್ಚು. ಇದು ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಮತ್ತು ಒಂದು ಲೈಕ್ ಕೊಡಿ, ಎಲ್ಲರಿಗೆ ಒಂದು ಲೈಕ್ ಮಾಡಿ.